ಒಬ್ಬ ವ್ಯಕ್ತಿ ದಾರಿಯಲ್ಲಿ ನಡೆಯುತ್ತಾ ಬರುವಾಗ ಅಲ್ಲಿ ಎಳ್ಳಿನೀರು ಮಾರುವ ಸ್ಥಳವೊಂದು ಕಾಣಿಸಿತು. ಅವನು ಕೂಡ ಅಲ್ಲಿ ಎಳ್ಳಿನೀರನ್ನು ತೆಗೆದುಕೊಂಡು ಸ್ಟ್ರಾದ ಮೂಲಕ ಕುಡಿದ ನಂತರ ಆತನು ಆಶ್ಚರ್ಯದಿಂದ, ಆಹಾ, ಈ ಎಳ್ಳಿನೀರು ಎಷ್ಟು ರುಚಿಯಾಗಿದ್ದೆ ಎಂದು ಅದರ ರುಚಿಯನ್ನು ಮಹತ್ವವನ್ನು ಹಾಡಿ ಹೊಗಳಿದ. ಆದರೆ ಎಳ್ಳಿನೀರು ಕುಡಿದ ನಂತರ ಅವನು ಅದನ್ನು ಕುಡಿಯಲು ಸಹಾಯ ಮಾಡಿದ ಸ್ಟ್ರಾ ಜೊತೆಗೆ ಅಲ್ಲೇ ಪಕ್ಕಕ್ಕೆ ಬೀಸಾಕಿ ಹೊರಟನು. ಎಸೆದರೂ ಪರವಾಗಿಲ್ಲ, ನನ್ನ ರುಚಿಯನ್ನಾದರೂ ಸವಿದು ಅದರ ಬಗ್ಗೆ ಹೊಗಳಿದಲ್ಲ ಸಾಕು ಎಂದು ಸಮಾಧಾನಪಟ್ಟಿತ್ತು. ಆದರೆ ದಿನಂಪ್ರತಿದಿನವೂ ಇಂತಹವರ ವರ್ತನೆ ಅನುಭವಿಸುತ್ತಿದ್ದ ಸ್ಟ್ರಾ ಆ ದಿನ ಮೌನ ಮುರಿದು ಮಾತನಾಡಲು ಪ್ರಾರಂಭಿಸಿತು. ಈ ಮನುಷ್ಯರಿಗೆ ಕಣ್ಣುಗಳಿದೆಯೋ ಇಲ್ಲವೋ, ಅಮೃತ ಸಮಾನವಾದ ಎಳ್ಳಿನೀರನ್ನು ಕುಡಿಯಲು ನನ್ನನ್ನು ಬಳಸುತ್ತಾರೆ, ಆದರೆ ಒಂದು ಕ್ಷಣವೂ ನನ್ನ ಸಹಾಯದ ಬಗ್ಗೆ, ನನ್ನ ಅಸ್ತಿತ್ವದ ಬಗ್ಗೆ ನುಡಿಯಲಿಲ್ಲ. ಕನಿಷ್ಠ ಅಭಿನಂದನೆಯ ಭಾವನೆಯನ್ನಾದರೂ ತೋರಿಸುತ್ತಾರೆಂಬ ಭಾವನೆ ಇಲ್ಲ. ಇಂತಹವರ ತುಟಿಗಳ ನಡುವೆ ನಾನು ಕೆಲ ಕ್ಷಣಗಳು ಕಾಲ ಕಳೆಯಬೇಕಲ್ಲ ಎಂದು ಬೇಸರಪಡುತ್ತಿತು. ಆಗ ಪಕ್ಕದಲ್ಲಿಯೇ ಇದ್ದ ಎಳ್ಳಿನೀರು ಸ್ಟ್ರಾದ ಮಾತು ಕೇಳಿಕೊಂಡು ತಕ್ಷಣ ಸಾಂತ್ವನದ ಶಬ್ದದಲ್ಲಿ ಹೇಳಿತು, ಓ ನನ್ನ ಜೊತೆಗಾರ, ಅವರ ಬಗ್ಗೆ ಚಿಂತೆ ಬೇಡ. ನಾನು ನಿನ್ನ ಕೆಲಸವನ್ನು ನೋಡಿ ಮೆಚ್ಚಿದ್ದೇನೆ. ನಿನ್ನ ಮೂಲಕವೇ ಅವರು ನನ್ನನ್ನು ಸೇವಿಸುವರು. ನಿನ್ನ ಕರ್ತವ್ಯನಿಷ್ಠೆ ನನಗೆ ಸ್ಪಷ್ಟವಾಗಿದೆ. ನಿನ್ನ ಜೊತೆಗೆ ಇರುವುದಕ್ಕೆ ನನಗೆ ಹೆಮ್ಮೆ. ಆ ಮಾತುಗಳು ಕೇಳಿ ಸ್ಟ್ರಾ ಕ್ಷಣಕಾಲ ಭಾವನೆಯಲ್ಲಿ ಮುಳುಗಿತು. ಅವರು ನನ್ನನ್ನು ಮರೆತರೂ ನೀನು ನನ್ನನ್ನು ಮರೆಯಲಿಲ್ಲ. ನಿನ್ನೊಂದಿಗೆ ಇದ್ದದ್ದೇ ನನಗೆ ಸಾರ್ಥಕವಾಯಿತು ಎಂದಿತು.